ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈಗ ಟೈಮ್ ಬಂದು 6 o'clock. ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಮ್ಮ ತೋಟದ ಕಡೆ ಹೊರಟಿದ್ದೀವಿ. ಜಮೀನು. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್, 1.5 ವರ್ಷ ಆಗಿತ್ತು ಅನಿಸುತ್ತೆ ನಾವು ಹೋಗಿ ಅಲ್ಲಿಗೆ. ಸೊ ಇವತ್ತು ಟೈಮ್ ಬಂದಿದೆ ಹೋಗೋಕ್ಕೆ. ನಮ್ಮ ಜೊತೆ ಇವತ್ತು ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಫ್ಯಾಮಿಲಿ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮೆಮೊರೀಸ್ ಅಲ್ಲಿ ಕಳಿಯೋದನ್ನೆಲ್ಲ ಶೇರ್ ಮಾಡ್ತೀವಿ. ನಾವು ಒಟ್ಟು 2 days ಹೋಗ್ತಿರೋದು, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಎಲ್ಲೆಲ್ಲಿ ಹೋಗ್ತೀನಿ, ಏನು ಹೋಗ್ತೀನಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿ ಏನೇನು ಗಿಡ ಬೆಳೆದಿರುತ್ತೆ ಪ್ರತಿಯೊಂದು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ ಗೈಸ್, ಹಾಗೆ ವ್ಲಾಗ್ ಕಂಟಿನ್ಯೂ ಆಗ್ತಿರುತ್ತೆ. ಪ್ಲೀಸ್ ಡು ಚೆಕ್ಔಟ್. ಸೊ ಗೈಸ್, ನಾವು ಮನೆಯಿಂದ ಹೊರಟಿ ನೆಕ್ಸ್ಟ್ ಬಂದಿದೆ ಇಲ್ಲಿ ಆನ್ ದ ವೇ ಸಿಕ್ಕಿರುವ ಬಿಡದಿ ಹತ್ರ ಅನಿಸುತ್ತೆ ವೆಂಕಟೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಮೊದಲಿಗೆ ದೇವ್ರ ದರ್ಶನ ಮಾಡಿ ನಂತರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಬಂದಿದ್ದೀವಿ ಇಲ್ಲಿಗೆ. ಮುಗೀತು ಪೂಜೆ ಎಲ್ಲ, 1 ರೌಂಡ್ ಹಾಕ್ಕೊಂಡು ಹೊರಡುವ. ಬ್ರೇಕ್ಫಾಸ್ಟ್ಗೆ ರೈನಟ್ ಪಾರ್ಕ್ ಅಂತ ಇನ್ನೊಂದು ಬಿಡದಿ ಹತ್ರ ಬಂದಿದ್ದೀವಿ. ಎರಡು ಇಟ್ಬಿಟ್ಟ ನನಗೆ ತಿನ್ಸೋ ಅಂತ. ಗಸಗಸೆ ಹಣ್ಣು ಸಿಕ್ಕಿದೆ ಇಲ್ಲಿ. ಮಳವಳ್ಳಿ ನಿಲ್ಸಿದ್ವಿ ಮಧ್ಯಾಹ್ನ ಊಟಕ್ಕೆ ಚಿಕನ್ ಎಲ್ಲ ತಗೊಳ್ಳೋಣ ಅಂತ. ಸೊ ಅಲ್ಲಿ ಸಿಕ್ಕಿದಂತಹ ಗಸಗಸೆ ಹಣ್ಣು ನಿಮಗೂ ಗೊತ್ತಾಗಲ್ಲ. ಕಾಣಿಸ್ತಾ ಇಲ್ಲಿ ನೋಡು, ಕ್ಯಾಕ್ಟಸ್ ಇಲ್ಲಿ ನೋಡಿಲ್ವೇ ನೀನು? ಮೇಲದ ಕಡೆ ಕೆಳ ನೋಡ ಇಲ್ಲಿ. ವರ್ಷ ಪ್ರತಿಭೆಗೆ ಕ್ಯಾಕ್ಟಸ್ ಗೊತ್ತಾಗ್ತಿಲ್ವಾ? ಕೊಡೆ ಇಲ್ಲ ಅವಳು ಜೀವನದಲ್ಲಿ ತಾನೆ ನೋಡಿಲ್ವಾ? ಅದೇ ಎಲ್ಲೋ ಅವ್ರೆಲ್ಲ ನೋಡ್ಸ ಇಲ್ಲ ಐತಲೆ ಯಾರು. ಸೊ ಗೈಸ್, ಇವಾಗ ನಮ್ಮ ಜಮೀನ್ಗೆ ಬಂದ್ವಿ. ಆ್ಯಂಡ್ ಅಲ್ಲಿ ರೋಡ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಕಾರೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರ ನಡಿಬೇಕು ಅಂದರು. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನಮ್ಮತ್ತೆ ವರ್ಷ, ಇಲ್ಲಿ ನನ್ನ ಬೇಬಿ ಎಲ್ಲ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಇವಾಗ ಸದ್ಯಕ್ಕೆ ಚೆನ್ನಾಗಿದೆ, ಬಿಸಿಲಿಲ್ಲ ಏನೂ ಇಲ್ಲ. ಆಮೇಲೆ ಅದೇನು ಬರುತ್ತೋ ಗೊತ್ತಿಲ್ಲ, ಮೇ ಬಿ ತುಂಬ ಬಿಸಿಲಿದೆ ಅನಿಸುತ್ತೆ ಇವತ್ತು. ಹೌದೌದು. ಏನಂತಾರ ಅದನ್ನ? ಕಾಲುವೆ. ಒಣಗೋಗ್ಬಿಟ್ಟೈತೆ ಕಾಲುವೆ ಎಲ್ಲ ಫುಲ್. ನೋಡಿ, ಲಾಸ್ಟ್ ಟೈಮ್ ನೀರ್ ಹರಿತಿತ್ತಲ್ವಾ? ಆಕ್ಚುಲಿ ನೀರೇ ಇಲ್ಲ. ಬೇಸಿಗೆ ಈಗ ಬರಗಾಲ ಬಂದಾಗ ಆಗ್ಬಿಟ್ಟೈತೆ. ಮಳೆ ಇಲ್ವಲ್ಲ. ಅದೇ ಇದೆ ಎಂಟ್ರೆನ್ಸು ನಮ್ಮ ಜಾಗಕ್ಕೆ.
ತೋಟಕ್ಕೆ ಬನ್ನಿ ತೋರಿಸ್ತೀನಿ ಹೆಂಗಿದೆ ನಮ್ಮ ತೋಟ ಅಂತೆಲ್ಲ. ಪಾಪ ಮೈಂಟೈನ್ ಮಾಡಿರೋದು ನನ್ನ ಹಸ್ಬೆಂಡು, ನನ್ನ ತಮ್ಮ, ಫ್ರೆಂಡ್ ಎಲ್ಲ. ನಾವು 1.5 ವರ್ಷ ಆಗಿತ್ತು ಬಂದು ಈ ಕಡೆ. ಇವಾಗ ಎಷ್ಟು ದೂರದಿಂದ ನಡ್ಕೊಂಡ್ಬಂದಿದ್ವಿ ಗೊತ್ತಾ ಗೈಸ್. ಕಾರೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಯಾಕೋ ಇದು ಸೈರನ್ 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 ಬಡ್ಕೋತಾ ಇದೆ ಕ್ಯಾಮ್ರಾ. ಹಾಯ್ ನೋಡಿ ಗೈಸ್, ಇಲ್ಲೊಂದು ಹಟ್ಟು ತರ ಮಾಡ್ಕೊಂಡಿದ್ರು. ಬಂದ್ರೆ ಇಲ್ಲೆಲ್ಲ ಥಿಂಗ್ಸ್ ಇಟ್ಕೊಳ್ತಾರೆ. ಹಾಯ್ ಅನ್ನಿ ಕ್ಯಾಮ್ರಾಗೆ. ಅವ್ರಿಗೆ ಕುಯ್ ಕುಯ್ ಅಂತ ಆಯ್ತ. ಸೀಬೆ ಹಣ್ಣು ನೋಡಿ ಬಿಟ್ಟಿದೆ, ಸುಮಾರು ಬಿಟ್ಟಿದೆ. ಇವತ್ತೆಲ್ಲ ಗೈಸ್ ನಿಮ್ಗೆ ಇವತ್ತು ನಮ್ಮ ತೋಟದಲ್ಲಿ ಏನೇನಿದೆ ಅಂದ್ಬಿಟ್ಟೆಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟ್ ಸೀಬೆಹಣ್ಣು ನೋಡಿದ್ರಿ, ಎಲ್ಲ ಅಲ್ಲೇ ಎಲ್ಲ ಇದೆ. ಅದಕ್ಕೆ ಇದು ಅಡಿಕೆ ಅಲ್ವಾ? ಇದೆಲ್ಲ ಅಡಿಕೆ. ಇದು ತೆಂಗಿನ ಮರ, ಇದು ಅಡಿಕೆ. ಅದು ತೆಂಗಿನ ಮರ, ಇದು ತೆಂಗಿಂದ. ಇದಿನ್ನ ಪುಟ್ ಪುಟ್ ಇರೋದೆಲ್ಲ ಅಡಿಕೆ. ಇದು ಅದು ಅಡಿಕೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಫ್ರೆಶ್ ಆಗಿ ಹೆಲ್ತಿ ಆಗಿರ್ಲಿಲ್ಲ. ಅವಾಗಿನ್ನ ಭೂಮಿಗೆ ಅಡ್ಜಸ್ಟ್ ಆಗ್ಬೇಕಿತ್ತಲ್ಲ, ಖಾಲಿ ಇತ್ತು. ಅಲ್ಲಿ ಬಾಳೆ, ಅಲ್ಲಿ ಹೋಗೋಣ. ಅಡ್ಗೆ ಮಾಡ್ಬಿಡೋಣ. ಇದು ಚೆನ್ನಾಗಿದೆ ಐತೆ, ಬನ್ನಿ. ನಂದು ನೀರ್ ಬಿಟ್ಟವ್ರೆ ಒದ್ದೆ ನೋಡ್ಕೊಂಡ್ ಬರ್ಬೇಕು. ಇಲ್ಲೆಲ್ಲ ಇದೆ ನೀರು. ಒಲೆ ಬಿಟ್ಟಿದ್ರು ಗಿಡ ಬಂದೈತೆ ಅಲ್ಲೆಲ್ಲ. ನಾವು ತುಳಿದಿಲ್ಲ. ಹೌದು, ಇದ್ರ ಹುಲ್ ಮೇಲೆ ನೆಲ್ಕೊಂಡ್ ಹೋಗೋಣ ಬನ್ನಿ. ಬಾಳೆ ಜೋಳ ಹಾಕಿರೋದು ಈಗ ಪೈರ್ ಬಂದೈತೆ ನೋಡಿ. ಜೋಳ ಎಷ್ಟು ಚೆನ್ನಾಗಿ ಮೊಳಕೆ ಹೊಡೆದಿದೆ. ಇನ್ನು ಒಂದೊಂದೇ ಎಲೆಗಳಲ್ವಾ ಕಿರಣ್ ಬಂದಿರೋದು. ಇವಾಗ ಇದ್ರಲ್ಲಿ ಡ್ರಿಪ್ಪಿಂಗ್ ಅಲ್ಲಿ ಒಂದೊಂದೇ ಡ್ರಿಪ್ಪಾ ತೊಟ್ಟಿಕತ್ತಾ? ಇಷ್ಟು ಲೈನಕ್ಕೂ ಇರೋದೆಲ್ಲ ಜೋಳ. ಈ ಲೈನ್ ಒಂದು ಜೋಳ, ಲೈನ್ ಫುಲ್ ಜೋಳಗಳೇ. ಇದೇನ ಇದು ಅಕ್ಸೆ ಅಲ್ವಾ? ಉದ್ದದೆಲ್ಲ ಅಕ್ಸೆ. ಇಲ್ಲೇನಾ ಇವಾಗ ಊಟಕ್ಕೆ ಬಾಳೆ ಎಲ್ಲ ಕೀಳೋದು? ಇದು ಯಾವ ಗಿಡ? ಅಡಿಕೆ. ಕಿರಣ್ ನಾವ್ ಅವಾಗ 2 ವರ್ಷದ ಹಿಂದೆ ಬಂದಾಗ ಎಲ್ಲ ಇನ್ನ ಏನ್ ಗಾಳಿಗೆಲ್ಲ ಬಿದೋಗ್ತಾ ಇತ್ತಲ್ಲ, ಈಗೆಲ್ಲ ಏನ್ ಸಖತ್ತಾಗಿ ಬಂದಿದೆ ನೋಡಿ. ಬಿಟ್ಟಿದ್ಯಾ ಕಿರಣ್ ಬಾಳೆ? ಇದು ಪೊಮೊಗ್ರನೇಟ್. ಇಲ್ಲಿ ನೋಡಿ ಪುಟ್ಟದಾಗಿದೆ, ಎಲ್ಲ ಕಡೆ ಬಿಟ್ಟಿದೆ ಪುಟ್ ಪುಟ್ಟು ಹಣ್ಣು. ಸುಮಾರು ಇದೆ. ನೋಡಿ ಇಲ್ಲೂ ಕಾಣಿಸ್ತಿದ್ಯಾ? ಎಷ್ಟಿದೆ ಅಂತ ಗೊತ್ತಿಲ್ಲ, ಒಟ್ನಾಲಿದು ಪೊಮೊಗ್ರನೇಟ್. ಭಯ ಬೇಯಿಸಿ ಹುಲ್ಗಳಲ್ಲಿ ನಡ್ಕೊಂಡು ಹೋಗ್ಬಿಟ್ರೆ ಹಾಗೆ ಬಿದ್ಬಿಟ್ರೆ ಅಂತ. ಎಲ್ಲಾ ಕಡೆ ಐತೆ 20-30. ಅಲ್ಲ, ಬಾಳೆಗೊನೆ ಬಿಟ್ಟಿರೋದು ಎಲ್ಲಿದೆ? ಹಾ, ಬಂದೆ ನೋಡಿ. ಫುಲ್ಲು ಇಷ್ಟುನು ಬಾಳೆ ಹಣ್ಣಂದು ಗಿಡಗಳು ಪ್ಲಸ್ ಅಡಿಕೆ, ತೆಂಗು ಎಲ್ಲ ಮಿಕ್ಸ್ ಆಗಿದೆ. ಏನಮ್ಮ ಏನಾಗ್ತಿದೆ? ಬಾ ನೋಡೋಣ. ಕೈ ಏನೋ ಆಗಿದೆ ಅಂತ ಇರ್ಬೇಕು ಹಚ್ಚಿದ್ಯಂತೆ. ಅದೇನ್ ಮಾಡೋದು? ಅರಿಶಿನ ಹಾಕ್ಬೇಕಾ? ಏನು ಆಯ್ತಾ ವರ್ಷ ಎಕ್ಸ್ಪ್ಲೋರ್ ಮಾಡಿದ? ಎಲ್ಲಿ? ಭಯನೇ ಆಗತ್ತೆ. ಹಳ್ಳ ಇದೆ. ಇವಾಗ ನಾನು ಅದ್ರೊಳಗಡೆನೆ ಕಾಲಿಟ್ಬಿಟ್ಟು ಅಳೋದು. ಎಲ್ಲಿಂದ? ಬಾಳೆ ಆಗ ಎಲ್ಲಿ? ಆ ಕಡೆ ಇದೆಯಾ? ಹೋಗ್ತೀನಿ, ನೋಡ್ತೀನಿ ರೀ. ಇಲ್ಲಿದೆ ನೋಡಿ ಗೈಸ್, ಕಾಣಿಸ್ತಾ ಆಯ್ತಾ ಬಾಳೆ ಗೊನೆ. ಆತ್ಕೆ ಬಂದೆ ನೋಡಿ ಗೈಸ್. ಫುಲ್ ಇದೆ ಬಾಳೆ.
ಆಮೇಲೆ ಆಲ್ಮೋಸ್ಟ್ ಜಾಸ್ತಿ ಇರೋದೇ ಬಾಳೆ, ಆ, ತೆಂಗು, ಅಡಿಕೆ. ಅಲ್ಲಲ್ಲಿ ಪೊಮೊಗ್ರನೇಟ್, ಅಕ್ಸೆ, ಆಮೇಲಿಂದ ಚೇಪೆ ಹಣ್ಣು ಇದೆ. ಇದು ಪಪ್ಪಾಯ ಕಾಣಿಸ್ತಾ ನೋಡಿ, ಪಪ್ಪಾಯ. ಕಿರಣ್, ಇಲ್ಲಿ ಪಪ್ಪಾಯ ಒಂದು ಹಣ್ಣಾಗಿದೆ, ಕೀಳ್ತೀರಾ? ಇದು ಕೇಳಿದು ಹಿಡ್ಕೊಂಡು ಹಿಂಗ್ ತಿರ್ಗ್ಸು, ಹಿಂಗ ಒಳಗಡೆ ಹಿಂಗ್ ಹಿಡ್ಕೊಂಡು ಹಿಂಗ್ ಬಲ್ಬ್ ತರ ಹಿಂಗ್ ತಿರ್ಗ್ಸ್ಬೇಕು ಟ್ವಿಸ್ಟ್. ಕಿತ್ಕೊ ಬಂದ್ವಿ ಒಂದು. ಇಲ್ಲ, ಅಲ್ಲಿನ್ನ ಚಿಕ್ಕದಿತ್ತು ಪಪ್ಪಾಯ. ಹೋಗು ನೀರ್ ಬಿಟ್ಟಿದ್ದಾರೆ ಅನ್ಸುತ್ತೆ, ನೀರೆಲ್ಲ ಹರಿತಾ ಇದೆ. ಖುಷಿ ಆಗ್ತಿದೆ ಗೈಸ್ ನೋಡಕ್ಕೆ. 1.5 ವರ್ಷದಿಂದ ಬಂದಾಗ ಏನು ಇರ್ಲಿಲ್ಲ, ಎಲ್ಲ ಆಗ ಚಿಕ್ಕ ಗಿಡಗಳಿದ್ದಿದ್ದು ಈಗ ಎಷ್ಟು ಹೆಲ್ತಿಯಾಗಿ ಬಿಟ್ಟಿದೆ ಅಂದ್ರೆ ಅಲ್ಲಿ ನೋಡಿ. ಕ್ಯಾನ್ ಯು ಗೈಸ್ ಸಿ? ಬಾಳೆ, ಇದು ಏನಂತಾರೆ, ಇದು ಬಾಳೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಬಾಳೆ ದಿಂಡ ನೋಡಿ, ಬಾಳೆ ಹೂವ, ಕರೆಕ್ಟ್. 2-3 ಇದೆ ಬಾಳೆ ಹೂವ, ಹಂಗೆ ಬಿಟ್ಟಿದ್ದಾರೆ. ಪ್ರತಿ ಸತಿ ಬಂದಾಗ ಏನಾದ್ರು ತರ್ತಾರೆ ಬಾಳೆ ಹೂವ. ನನಗೆ ಅದು ಗೊತ್ತೇ ಇಲ್ಲ, ಹೆಂಗ್ ಮಾಡೋದು ಏನು ಅಂತಾನೆ ಗೊತ್ತಾಗಲ್ಲ ಬಾಳೆದು. ಯಪ್ಪ, ಇಷ್ಟಕ್ಕೆ ಸುಸ್ತಾಗೋಯ್ತು ನನಗೆ ಓಡಾಡಲಿಕ್ಕೆ. ಇನ್ನ 4 ಎಕರೆ ಓಡಾಡೋದು ಅಸಾಧ್ಯದ ಮಾತು ಗೈಸ್. ಎಷ್ಟಾಗತ್ತೋ ಅಷ್ಟು ಓಡಾಡೋದಷ್ಟೇ. ಸೀಬೆಹಣ್ಣು ಯಾವ್ದು ದಪ್ಪದಾಗಿಲ್ಲ, ಎಲ್ಲ ಕಿತ್ತಾರಲ್ಲ 7-8 ಐತೆ. ಕಿತ್ತಿಟ್ಟಿದಾರಾ? ಅವ್ರಿಗೆ ಹೇಳಿರೋ ನಾವೇ ಬಂದು ಕಿತ್ಕೊಳ್ತಿದ್ವಪ್ಪ. ನಾವೇ ಕಿತ್ತಿರೋ ಚೆನ್ನಾಗ್ ಅನ್ಸ್ತಿತ್ತು. ಅವ್ರ ಪಾಪ ನಾವು ಬಂದಾಗ ತಿನ್ಲಿ ಅಂತ ಕಿತ್ತಿಟ್ಟಿದ್ದಾರೆ. ನೋಡಿದ್ರೆ ನಮಗ್ ಆಸೆ ಕೀಳಕ್ಕೆ. ಬೇರೆ ಇದ್ರೆ ನೋಡಿ ಕಿರಣ್, ಕೀಳೋಣ. ಈ ಸೀಬೆ ಹಣ್ಣು ಬಿಟ್ಟು ಇನ್ಯಾವ್ದು ಇಲ್ವಾ? ಹಣ್ಣಾಗಿದ್ಯಾ? ಅಲ್ಲ ಟೊಮೆಟೊ ಎಲ್ಲ ಏನು ಬಿಟ್ಟಿಲ್ವಾ? ಹಸಿಮೆಣಸಿನ್ಕಾಯಿ ಏನೋ ಟೈಮ್ ಬೇಕಾ? ಈಗ ನೀರ್ ಬಿಟ್ಟಿದಾರೇನೋ ಅಲ್ವಾ? ಏನೋ ಬಾಳೆ ಕೊನೆ ಬಿದ್ದೋಗ್ಬಿಟ್ಟಿದ್ಯಂತೆ, ಏನಾಗಿದೆ ಅಂತ. ಇದು ಕೋಳಿನ ಕಿಟ್ಕೊಂಡ್ ಬರ್ತಾ ಇದ್ಯಾ? ಹಿಂಗಿದೆ ಅಭ್ಯಾಸನಾ? ಹಾವು ಬಂದ್ರೆ ಪಟ್ ಅಂತ ಹಾಕ್ತೀಯಾ? ಇವನು ಬರ್ತಿರ್ತಾನೆ ಗೈಸ್, ನನ್ ಮಗ ಅವಾಗ, ಅದಕ್ಕೆ ಅವನ್ಗೆ ಸ್ವಲ್ಪ ಗೊತ್ತು. ಏಯ್ ಪಾಪು, ಸುಮ್ನೆ ಎದುರಿಸ್ಬಾರ್ದಂಗೆಲ್ಲ. ಎಲ್ಲಿ ಕಿರಣ್? ಬಗ್ಬಿಟ್ಟಿದೆ. ತಗೋ. ಎಲ್ಲಿ ಕಿರಣ್ ಬಾಳೆ? ಸುಮಾರು ಗೊನೆ. ಕಿರಣ್ ಅದೇನ್ ಬಾರಕ್ಕೆ ಬಿದ್ದಿದ್ಯಾ? ಜೀವಾಮೃತ ಗಿಡಗಳಿಗೆ ಮಾಡಿರೋದು. ಅದೇ ವಾಸನೆ ಎಕ್ಸ್ಪ್ಲೈನ್ ಮಾಡ್ತಾರಂತೆ ಕಿರಣ್ ಇವಾಗ ಜೀವಾಮೃತ ಅದೆಲ್ಲ. ಕೌಡಂಗಂತೆ. ಏನಿದು ಇಷ್ಟೊಂದು ಸ್ಮೆಲ್ಲು? ಈಗ ಇದು ಎಲ್ಲಿ ಪ್ಯೂರಿಫೈ ಆಗತ್ತೆ? ಗಿಡಗಳಿಗೆ ಕೊಡೋ ಡೈರೆಕ್ಟ್. ಅದೇ ಹೆಂಗ್ ಕೊಡ್ತೀರಾ? ಪೈಪ್ ಐತಲ್ಲ, ಪೈಪ್ ಹಾಕ್ತಿವಿ, ಅದು ಹೋಗುತ್ತೆ. ಅದೇ ಒಂದೊಂದೇ ಡ್ರಾಪ್ ಡ್ರಿಪ್ ಆಗುತ್ತಲ್ಲ ಅದಾ? ಇದಕ್ಕೆ ಏನೇನ್ ಹಾಕಿದ್ದೀರಾ? ಸೀಕ್ರೆಟ್ ಹೇಳಲ್ವಾ? ಸೀಕ್ರೆಟ್ ರೆಸಿಪಿ ಯಾಕೆ ಹೇಳಲ್ಲ ಹೇಳಿ, ಪಾಪ ಬೇರೆಯವ್ರು ತಿಳ್ಕೊತಾರೆ. ಹೇಳಲ್ವಾ ಜೀವಾಮೃತ ರೆಸಿಪಿನ?
ನಿಜಾಮೃತ ಅದು ಮೇಲಿರೋದು. ಇದೇನಿದು ಇದು NPK. ಹಂಗಂದ್ರೆ ಒಂಥರ ಗೊಬ್ಬರ ಅದು. ಇದೆಲ್ಲ ನ್ಯಾಚುರಲ್ಲಾ? ಹ್ಮ್ ಇರ್ಲಿ ಬಿಡಿ, ಹೇಳ್ಬೇಡಿ. ಎಲ್ಲರೂ ಒಂದೊಂದು ಕೋಲ್ಗಳು ಹಿಡ್ಕೊಂಬಿಟ್ಟು ಹಳ್ಳ ಇದೆ. ನನ್ಗೆ 2 ಸಿಕ್ತು ಹಳ್ಳ. ಇಲ್ಲೇನೋ ಇದೆ ನೋಡಿ, ಏನು ಅಂತಾನೆ ಗೊತ್ತಾಗ್ತಿಲ್ಲ. ಹಣ್ಣು ಏನಿದು ಡಿಫ್ರೆಂಟ್ ಆಗಿದೆ. ಕಿರಣ್ ಏನಿದು? ಇಲ್ಲಿ ನೋಡಿ ಉಂಡುಂಡೆ ತರ ಇದೆ. ಅವ್ರು ನೋಡಿ ಫುಲ್ ಆ ಕಡೆಯಿಂದ ಬರ್ತಾರ. ಬನ್ನಿ, ಆ ಕಡೆ ದಾರಿ ಇದ್ರೆ ಅವಾಗ್ಲೇ ಬಂದ್ರಲ್ಲ. ನೋಡಿ ನೆಕ್ಸ್ಟ್ ಸಲ ಸಾಕೈತೆ. ಅದು ಯಾವ್ಯಾವ ಕಡೆಯಿಂದ ಬಂದ್ರಿ? ಅಷ್ಟೇ ಓಡಾಡಿ ಮಾತಾಡಕ್ಕೆ ಆಗ್ತಿಲ್ಲ, ಸುಸ್ತಾಗತ್ತೆ ಗೈಸ್. ಬಿಸಿಲು ಹೆಂಗಿದೆ ಅಂದ್ರೆ ದಗ ದಗ ಅಂತ ಐತೆ ಬಿಸಿಲು. ಸಿಕ್ಕಾಪಟ್ಟೆ ಬಿಸಿಲಿದೆ. ಪಪ್ಪಾಯ ಏನೋ ಹಣ್ಣಾಗಿದೆ ಅಂತ ಬನ್ನಿ ನೋಡು, ಬೇಕಿತ್ತಿಲ್ಲ. ತಿನ್ಕೊಂಡಾಯ್ತು ಪಕ್ಷಿ ಬಂದು ಕಚ್ಬಿಟ್ಟೈತಾ? ಒಂಚೂರು ಅಷ್ಟೇ. ಆ ಕಡೆ ಈ ಕಡೆ ತಿನ್ಕೊಂಡೋಗ್ಬಿಟ್ಟಿತ್ತು. ಪಪ್ಪಾಯ ಮಾತ್ರ ಸಖತ್ ಸ್ವೀಟ್ ಆಗದೆ ಅವತ್ತು ತಿಂದಿದ್ನಲ್ಲ. ಅಷ್ಟೇ ಗೈಸ್, ಇವತ್ತೊಂದು 3 ಪಪ್ಪಾಯ ಸಿಕ್ತು. ಅದೇನಾ ಕಿರಣ್? ಪಲಾವ್ ಎಲೆ ಹಾಕಿದೀರಾ ಗೈಸ್? ನೋಡಿ, ಇದು ಎಲ್ಲ ಆಲ್ ಸ್ಪೈಸಸ್ ಪ್ಲಾಂಟ್ ಅಂತೆ. ಪಲಾವ್ ಎಲೆ ಅದಕ್ಕೆ, ಆಮೇಲೆ ಮರಾಠ ಮೊಗ್ಗು ಎಲ್ಲ ಒಂದ್ರಲ್ಲೇ ಏನೋ ಬಿಡುತ್ತಂತೆ. ಇದೆ ಡೇಟ್ ಆಗಿ ಮಾತಾಡೋದು ರೆಕಾರ್ಡ್ ಮಾಡ್ಕೋತೀರಾ? ಅಷ್ಟೇ. ಆಮೇಲೆ ಸೇರ್ಸಲ್ವಾ ನೀವು? ಇಲ್ಲಪ್ಪ, ಅದು ತುಂಬಾ ನನಗೆ ಕೃಷ್ಣ ತುಳಸಿ ಅದು ಒಳ್ಳೇದು. ಹಾ ಗೈಸ್, ಕೃಷ್ಣ ತುಳಸಿ ನೋಡಿ ಎಷ್ಟು ಚೆನ್ನಾಗ್ಬಿಟ್ಟಿದೆ. ಒಂಚೂರು ಕಿತ್ಕೊಂಡು ತಿಂದು ಬಿಡವ, ಕೆಮ್ಮಿದೆ ನನಗೆ. ಹೆಂಗು ಕತ್ರಿ ಎಲ್ಲ ಏನೂ ಇಲ್ಲ ಗೈಸ್ ನಮ್ಮ ಹತ್ರ ಇವಾಗ ಸದ್ಯಕ್ಕೆ. ಅದಕ್ಕೆ ಹಂಗೆ ಕಿತ್ಕೊಂಡು ತೊಳ್ಕೊಂಡು ತಿನ್ನುವ ಅಷ್ಟೆ. ಅಷ್ಟೇ. ಏನೇನೋ ಗಿಡಗಳು ಹಾಕಿದ್ದಾರೆ, ಬಟ್ ಸ್ಟಿಲ್ ನಂಗೆ ಏನು ಅಂತ ಅದ್ರ ಹೆಸರೆಲ್ಲ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಮುಂದೆ ಕೊಟ್ಟೋಗ್ಬಿಟ್ರು. ನನಗೆ ಗೊತ್ತಿರೋಷ್ಟು ಅಷ್ಟು ಹೇಳಿದ್ದೀನಿ ಗೈಸ್. 4 ಎಕರೆ ಸುತ್ತಾಡ್ಕೊಂಡು ಬರೋಷ್ಟೊತ್ತಿಗೆ ನಮಗೆ ಕಾಲು ಎಲ್ಲ ಇದಾಯ್ತು. ಮೇ ಬಿ ಬಿಸಿಲಿಲ್ಲ ಅಂದಿದ್ರೆ ಒಂಥರ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ವೆದರ್ ಮಾತ್ರ ಕರ್ಕೊಳಕ್ ಆಗ್ತಿಲ್ಲ ಬಿಸಿಲು. ಎಲ್ಲ ಹೋಗ್ಬಿಟ್ರು, ನಾನೇ ಲಾಸ್ಟ್ ಆಗ್ಬಿಟ್ಟೆ. ಕೈ ತೊಳಿಬೇಕು. ಲೊಕೇಶನ್ ತೆಗಿತಿದ್ಯಾ? ಮಣ್ಕಣವ್ರಿಗೂ ತಡಿಬೇಕು ಅಷ್ಟೇ ಫುಲ್ಲು. ಸೊ ಐಸ್ ಕುಕಿಂಗ್ ನಡೀತಾ ಇದೆ. ಹಾಯ್ ಅನ್ನಿ ಅದಕ್ಕೆ. ಹಾಯ್, ಬಿರಿಯಾನಿ ಮಾಡ್ತಾ ಇದೀವಿ. ಎಲ್ಲರೂ ಬನ್ನಿ. ತೋಟದ ಬಿರಿಯಾನಿ ತೋಟದಲ್ಲಿ ಅಕ್ಕಿ ಒಳಗಡೆ ಅದೇನೋ ಕಟ್ಟಾಕ್ಬೇಕು. ಮಾಡುತ್ತಿರುವ ಬಿರಿಯಾನಿ. ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ. ಅಂಡ್ ಚಿಕನ್ ರೆಡಿ ಆಗಿದೆ. ಎಷ್ಟು ನೀರು ಇಳಿತಿದೆ ಅಂದ್ರೆ ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ, ಶೆಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಒಂಥರ ಮಜಾ ಇದೆ ಇಲ್ಲೆಲ್ಲ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋದು. ಒನ್ಸ್ ಇನ್ ಎ ವೈಲ್ ಚೆನ್ನಾಗಿರುತ್ತೆ. ನಮ್ಮ ಬೇಬಿ ಆಡ್ಕೋತಾ ಇದೆ.
ನೋಡಿ ಗೈಸ್, ಪ್ರಣವ್ ಏನೋ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಕಟ್ ಎಕ್ಸ್ಟ್ರಾ ಬಂದಿರೋ ಹುಲ್ಗಳು ಅದು ಇದು ಎಲ್ಲ ಕಟ್ ಮಾಡ್ತಿದ್ರೆ ಇವನು ಇಲ್ಲಿ ಏನೋ ಕ್ಲೀನಿಂಗ್ ಏನೋ ಮಾಡ್ತಿದ್ದಾನೆ ಬೂಟ್ಸ್ ಕಳ್ಕೊಂಡು. ಏನ್ ಮಾಡ್ತಿದ್ಯಾ ಪಪ್ಪು? ಎಲ್ಲಿ ಬೋಡಿದ್ಯಾ? ಇಲ್ಲ. ಮಾತಿಲ್ಲ ಕತೆ ಇಲ್ಲ ಚಿನ್ನಿ ನಿಂದು. ಗ್ರೇವಿ ಮಾತ್ರ ಸಖತ್ತಾಗಿದೆ. ಟೇಸ್ಟ್ ಚೆನ್ನಾಗಿದೆ ಅಂದ್ರೆ ಗೈಸ್, ಎಷ್ಟೋ ವರ್ಷ ಆದ್ಮೇಲೆ ಕನಕಾಂಬ್ರ ಹೂವ ನೋಡ್ತಾ ಇದ್ದೀನಿ. ಅದು ಎಷ್ಟು ಫ್ರೆಶ್ ಆಗಿದೆ, ಆರೆಂಜ್ ಕಲರ್ ಆಗಿ. ತುಂಬಾ ದಿನಗಳಾಗಿತ್ತು ಆಕ್ಚುಲಿ ಕನಕಾಂಬ್ರ ಹೂವ ನೋಡೇ ಇರಲಿಲ್ಲ. ಹೋಗಿತ್ತು ಬೆಂಡ್ ಬಾಡೋಗಿದೆ ಪಪ್ಪ ಮಕ ಅಂತೂ ನಂದು. ಒನ್ ಎಕ್ಸ್ 0.5 ಅಲ್ಲಿ ತೆಗಿತೀನಿ. ಈಗ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ ಇಲ್ಲಿ ಬಾಯಿಲಿ. ಇಲ್ಲಿ ನೋಡ್ಬಾ, ಸಿ ಅಲ್ಲ ಪಪ್ಪು, ಆಕಾಶದಲ್ಲಿ ಒಂಥರ ಹಿಂಗೆ ಬಿರ್ಕು ಬಿಟ್ಟಂಗಿದೆ ಗಿಡ ನೋಡೋಕೊಳ್ಳಿ. ಪಕ್ಕದ ಜಮೀನವ್ರದ್ದು ಬೆಂಡೆಕಾಯಿ ಬೆಳೆಸಿದ್ದಾರೆ. ನಾನು ಫಸ್ಟ್ ಕದ್ದು ಮುಚ್ಚಿ ಏನಕ್ಕೆ ಹೋಗ್ತಿಲ್ಲ ಗೈಸ್, ನೋಡಕ್ಕೆ ಅಂತಾನೆ ಬಂದ್ವಿ. ಎಷ್ಟು ಚೆನ್ನಾಗ್ಬಿಟ್ಟಿದೆ ನೋಡಿ. ಫಸ್ಟ್ ಟೈಮ್ ನಾನು ಬೆಂಡೆಕಾಯಿ ಗಿಡನ ಕಣ್ಣಲ್ಲಿ ನೋಡ್ತಾ ಇರೋದು, ಲೈವ್ ಅಲ್ಲಿ. ಸೊ ಗೈಸ್, ನೋಡಿದ್ರಲ್ಲ ಬೆಂಡೆಕಾಯಿಯ ತೋಟ. ಆಕ್ಚುಲಿ ತಂದ್ಕೊಟ್ರು ಪಾಪ, ನಮ್ಮ ಜಮೀನ್ ನೋಡ್ಕೊಳ್ತಾರಲ್ಲ ಅವರು, ನಮ್ಮ ಮನೆಗೆ ಅಂದ್ಬಿಟ್ಟು ಬೆಂಡೆಕಾಯಿ ಎಲ್ಲ ಸ್ವಲ್ಪ ಕಿತ್ತಿ ತಂದ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ನಾವು ಕೀಳಲ್ಲ ಗೈಸ್. ಬೆಂಡೆಕಾಯಿ ತಂದ್ಕೊಟ್ಟಿದ್ದಾರೆ, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ತಂದ್ಕೊಟ್ಟಿದ್ದಾರೆ. ಎಲ್ಲ ಫುಲ್ಲು ಬೆಂಡೆಕಾಯಿ ಬೆಳೆಸಿದ್ದಾರೆ ನೋಡಿ, ಎಷ್ಟು ಇದೆ ಫುಲ್. ನನ್ನ ಮಗ ನನ್ನ ಬೆಂಡೆಕಾಯಿದು ವಿಡಿಯೋ ಮಾಡ್ಕೊಳ್ತೀನಿ ಹೋಗಿರ್ತ. ಇಲ್ಲೇನೋ ಬೆಳೆಸಿದ್ದಾರೆ ಪಕ್ಕದ ಜಮೀನವರ. ಏನು ಅಂತ ನಂಗೆ ನಿಜ ಗೊತ್ತಿಲ್ಲ ಯಾವ್ದ್ರಿದು ಅಂತ. ಬಟ್ ಇನ್ನ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಇದೆ. ಓ ಗೈಸ್, ನೋಡಿ ಬದನೆಕಾಯಿ. ಅಷ್ಟೇನು ಆಕ್ಚುಲಿ ಇಲ್ಲೇ ಕೊಟ್ಟು ಕಳ್ಸಿದ್ರಿ ಬದನೆಕಾಯಿ ಎಲ್ಲ. ಮೇ ಬಿ ಆ ಕಡೆ ಎಲ್ಲ ಬೆಂಡೆಕಾಯಿ, ಈ ಕಡೆ ಎಲ್ಲ ಬದನೆಕಾಯಿ. ಮನೇಲೆ ಇದ್ದು 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 ಒಂಥರ ಇತ್ತು ಗೈಸ್. ಇಲ್ಲಿಗೆ ಬಂದು ಇದೆಲ್ಲ ನೋಡ್ತಿದ್ರ ಲೈವ್ ಆಗಿ. ನನ್ ಲೈಫಲ್ಲೇ ಫಸ್ಟ್ ಟೈಮ್ ಇದೆಲ್ಲ ಲೈವ್ ಆಗಿ ನೋಡ್ತಾ ಇರೋದು. ಇದನ್ನು ಕೊಟ್ಟಿದ್ದಾರೆ ಗೈಸ್, ಪಾಪ ಅವ್ರಾಗ ಅವರೇ ಕೊಟ್ಟಿದಾರಲ್ಲ, ಎತ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಸೊ
ನೋಡಿದ್ರಲ್ಲ ಇಷ್ಟು ಇದೆ ಇತ್ತು. ಸೊ ಗೈಸ್, ಬಾಳೆಹಣ್ಣು ಬಿಟ್ಟಿತ್ತು, ಕೊನೆ ಕುತ್ಕೊಟ್ಟಿದ್ದಾರೆ, ನೋಡ್ಕೊಳ್ತಾರಲ್ಲ ಅವರು. ತಗೊಂಡು ಹೋಗ್ಬೇಕು ಈಗ ಮನೆಗೆ. ಆ್ಯಂಡ್ ಆಲ್ಸೋ ಪಪ್ಪಾಯ, ಸೀಬೆಹಣ್ಣು ಎಲ್ಲ ತಿಂದ್ವಿ. ಪಪ್ಪಾಯ ತುಂಬ ಹಣ್ಣಾಗ್ಬಿಟ್ಟಿತ್ತಲ್ಲ, ಹಾಗಾಗಿ ಅವೆಲ್ಲ ತಿಂದ್ಕೊಂಡು ಹಾಗೆ ಸಂಜೆ ಊಟ ಎಲ್ಲ ಮುಗಿಸಿ ಕಾಫಿನೂ ಕುಡ್ದು ಹೊರಟ್ವಿ ಗೈಸ್ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಸೊ ಗೈಸ್, ಇವಾಗ ಸಂಜೆ ಆಗ್ತಾ ಇದೆ, 5 ಗಂಟೆ. ಫುಲ್ಲು ಟಯರ್ಡ್ ಫೇಸು, ಬಿಸಿಲಿತ್ತಲ್ಲ ಜಾಸ್ತಿ, ಫುಲ್ಲು ಮುಖ ಎಲ್ಲ ಬೆಂದು ಬಾಡೋಗ್ಬಿಟ್ಟಿದೆ ನಂದಂತ. ಊಟ ಎಲ್ಲ ಮುಗೀತು. ನನ್ನ ಮಗ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅಂದ. ಸೊ ಹಾಗಾಗಿ ಈ ಕಡೆ ನಮ್ಮ ಜಾಗದಲ್ಲಿ ಗಾಡಿ ಹಾಕೋಕ್ಕಾಗಲಿಲ್ಲ ಅಂದ್ಬಿಟ್ಟು ಪಕ್ಕದಿದ್ರಲ್ಲಿ ಜಮೀನ್ ಹತ್ರ ಗಾಡಿ ಹಾಕಿದ್ವಿ. ಸೊ ತುಂಬ ದೂರ ನಡ್ಕೊಂಡು ಬರಬೇಕಿತ್ತು. ನಡ್ಕೊಂಡು ಬರ್ತಾ ಇದ್ದೀನಿ, ಬದಲಿದಾಯಿತು, ಹೋಗ್ತಾ ಇದ್ದೀನಿ ಈಗ. ಆಫ್ಟರ್ ವೆರಿ ಲಾಂಗ್ ಟೈಮ್ ಗೈಸ್ ನಾವಿಲ್ಲಿ ಬಂದಿದ್ದೀವಿ ಜಾಗಕ್ಕೆ, ನಮ್ಮ ತೋಟ ನೋಡೋಕ್ಕೆ. ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದೆಲ್ಲ ಏನೂ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಈಗಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟಿದೆ. ಸೊ ಇನ್ನೇನು ಹೊರಡ್ತೀವಿ ಇಲ್ಲಿಂದ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ ಗೈಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ತೋಟದ ವ್ಲಾಗ್. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬರುತ್ತೆ. ಸಿ ಯು ಗೈಸ್. ಬಾಯ್ ಬಾಯ್.